ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. job.namaskaraindia.com ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ. ಇವತ್ತು ಒಂದು ನಿಮಗೆ AIISH ಮೈಸೂರು ಕರೆದಿರುವಂತಹ ಪೋಸ್ಟ್, ಆಲ್ ಇಂಡಿಯಾ ಏನು ಕರೆದಿದ್ದಾರೆ ಈ ಪೋಸ್ಟ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಲ್ಲಿ ಪ್ರೊಫೆಸರ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. 22 ಪೋಸ್ಟ್ ಗಳು ಕರೆದಿದ್ದಾರೆ. ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಕರೆದಿದ್ದಾರೆ ಸ್ನೇಹಿತರೆ. ಓವರ್ ಆಲ್ ನಿಮ್ಗೆ 22 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಓಕೆನಾ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂತಂದ್ರೆ MBBS, MS ಅಥವಾ MSc, PhD ಮಾಡ್ಕೊಂಡಿರ್ಬೇಕು ಪ್ರೊಫೆಸರ್ಗೆ. ಮಾಸ್ಟರ್ಸ್ ಡಿಗ್ರಿ ME, MTech, MS, PhD ಮಾಡ್ಕೊಂಡಿದ್ರೆ ಅಸೋಸಿಯೇಟ್ ಪ್ರೊಫೆಸರ್ ಆಗ್ಬೋದು. ಅಸಿಸ್ಟೆಂಟ್ ಪ್ರೊಫೆಸರ್ಗೆ MBBS ಅಥವಾ MS, MSc ಇದನ್ನೆಲ್ಲ ಮಾಡ್ಕೊಂಡಿದ್ರು ಆಗುತ್ತೆ ಸ್ನೇಹಿತರೆ. ಓಕೆನಾ. ಏಜ್ ಲಿಮಿಟ್ ಬಂದು ನಿಮಗೆ ಪ್ರೊಫೆಸರ್ಗೆ 50 ವರ್ಷ ಮ್ಯಾಕ್ಸಿಮಮ್, ಅಸೋಸಿಯೇಟ್ ಪ್ರೊಫೆಸರ್ಗೆ 45, ಅಸಿಸ್ಟೆಂಟ್ ಪ್ರೊಫೆಸರ್ಗೆ 40 ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಇದು ಸ್ಯಾಲರಿ ಬಂದ್ಬಿಟ್ಟು ನಿಮಗೆ 1,23,000 ಇಂದ ಹಿಡಿದು 2,15,000 ವರೆಗೂ ಪ್ರೊಫೆಸರ್ಗೆ. ಅಸೋಸಿಯೇಟ್ ಪ್ರೊಫೆಸರ್ಗೆ 78,000 ಇಂದ ಹಿಡಿದು 2,09,000 ವರೆಗೂ ಇರುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ 67,000 ಇಂದ ಹಿಡಿದು 2,08,000 ವರೆಗೂ ಇರುತ್ತೆ ಸ್ನೇಹಿತರೆ. ಇದ್ರದ್ದು ಅಪ್ಲಿಕೇಶನ್ ಫೀಸ್ ಬಂದು ಜನರಲ್, OBC, ಎಕ್ಸ್-ಸರ್ವಿಸ್ಮೆನ್ಗೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 600 ರೂಪೀಸ್ ಇದೆ. SC/ST ಗೆ 250 ರೂಪೀಸ್ ಇದೆ. ವುಮೆನ್ ಮತ್ತೆ PWD ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡ್ಬೇಕಾಗುತ್ತೆ, ಆನ್ಲೈನ್ ಮುಖಾಂತರ ಪೇ ಮಾಡ್ಬೇಕಾಗಿರುತ್ತೆ. ಹೇಗೆ ಸೆಲೆಕ್ಷನ್ ಅಂತಂದ್ರೆ ರಿಟರ್ನ್ ಟೆಸ್ಟ್, ಟೀಚಿಂಗ್ ಸ್ಕಿಲ್ ಟೆಸ್ಟ್, ವೈವಾ ಮತ್ತೆ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಆಗಿರುತ್ತೆ ಸ್ನೇಹಿತರೆ. AIISH ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಮೈಸೂರಲ್ಲಿ. ಓಕೆನಾ ಸ್ನೇಹಿತರೆ. ಇದರ ಲಾಸ್ಟ್ ಡೇಟ್ ಬಂದು 17ನೇ ತಾರೀಕು ಇರುತ್ತೆ ಸ್ನೇಹಿತರೆ. 17 ಅಕ್ಟೋಬರ್ ಲಾಸ್ಟ್ ಡೇಟ್ ಇದೆ. ಇದ್ರ ನೋಟಿಫಿಕೇಶನ್ ಇದೆ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಇದೆ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ನೋಡಿ, ನೋಟಿಫಿಕೇಶನ್ ಫಸ್ಟ್ ಚೆಕ್ ಮಾಡೋದಾದ್ರೆ ನೋಡಿ, ಅಡ್ವರ್ಟೈಸ್ಮೆಂಟ್ ಕರೆದಿರೋದು, ಅಡ್ವರ್ಟೈಸ್ಮೆಂಟ್ ಫಾರ್ ಟೀಚಿಂಗ್ ಪೊಸಿಷನ್ಸ್. ಓಕೆನಾ. ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1966 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು. ಪ್ರೊಫೆಸರ್ ಆಡಿಯಾಲಜಿ ಒಂದು ಪೋಸ್ಟ್ ಕರೆದಿದ್ದಾರೆ. OBC 3 ಕ್ಯಾಟಗರಿ ಕರೆದಿದ್ದಾರೆ. ಪೇ ಲೆವೆಲ್ 13 ಇರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ A1 ಅಂತ ಕೊಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ ಫಾರ್ಮ್ ಇದೇನು ಕೋಡ್ ಕೊಟ್ಟಿದ್ದಾರೆ, ಈ ಕೋಡ್ ಪ್ರಕಾರ ನೀವು ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇಲ್ಲಿ ನೋಡಿ, ಪ್ರೊಫೆಸರ್ ಸ್ಪೀಚ್ ಅಥವಾ ಲ್ಯಾಂಗ್ ಪೆಥಾಲಜಿ ಸ್ಪೀಚ್ ಸೈನ್ಸ್ ಒಂದು ಪೋಸ್ಟ್. ಓಕೆನಾ. ಪ್ರೊಫೆಸರ್ ENT ಇಯರ್ ನೋಸ್ ಟಂಗ್ ಇದು ಒಂದು ಪೋಸ್ಟ್. ಓಕೆನಾ. ಅಸೋಸಿಯೇಟ್ ಪ್ರೊಫೆಸರ್ಗೆ ಕೂಡ ಸೇಮ್ ಅದೇ ರೀತಿಯಲ್ಲಿ ಕರೆದಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಅಸೋಸಿಯೇಟ್, ಆಮೇಲೆ ಸ್ಪೀಚ್ ಎಜುಕೇಶನ್, ಕ್ಲಿನಿಕಲ್ ಫಿಸಿಯಾಲಜಿ, ಸ್ಪೀಚ್ ಸೈನ್ಸ್, ENT, ಲ್ಯಾಂಗ್ವೇಜ್ ಪೆಥಾಲಜಿ ಟೋಟಲ್ ಕರೆದಿರೋದು. ಓಕೆನಾ. 6, 3, ಓಕೆ 4, 10, 12 ಪೋಸ್ಟ್ ಇಲ್ಲಿ ಕರೆದಿರೋದು. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಕರೆದಿದ್ದಾರೆ ಸ್ನೇಹಿತರೆ. ಟೋಟಲ್ ಇದು ಬಂದು 4, 7 ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಪೇ ಲೆವೆಲ್ 11, 12 ಕರೆದಿರುವಂತದ್ದು. 11, 12, 13 3 ಪೋಸ್ಟ್ ಕರೆದಿದ್ದಾರೆ. ಓಕೆನಾ. ನೋಡಿ, ನಂಬರ್ ಆಫ್ ಪೋಸ್ಟ್, ಒಂದು ಪೋಸ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕರೆದಿರೋದು ಆಡಿಯಾಲಜಿಗೆ. 50 ವರ್ಷ ಏಜ್ ಲಿಮಿಟ್. MSc ವಿತ್ 55% ಮಾರ್ಕ್ಸ್, 10 years ಆಫ್ ಟೀಚಿಂಗ್ ಅಂಡ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಆಫ್ಟರ್ PhD. ಅದಾದ್ಮೇಲೆ ಸಕ್ಸಸ್ಫುಲಿ ಗೈಡೆಡ್ ಡಾಕ್ಟರಲ್ ಸ್ಟೂಡೆಂಟ್ಸ್ ಆರ್ ಹೈ ಅಕಾಡೆಮಿಕ್ ರೆಕಾರ್ಡ್. ಆಮೇಲೆ ಪಬ್ಲಿಕೇಶನ್ ಇನ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ಪಬ್ಲಿಕೇಶನ್ ಆಗಿದ್ರೆ ಅವ್ರಿಗೆ ಇದಿದೆ ಸ್ನೇಹಿತರೆ. ಹಾಗೆ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಇರುವಂತಹ ಪೋಸ್ಟ್ಗಳು ಇಲ್ಲಿ ಕರೆದಿದ್ದಾರೆ. MBBS, ಅದ ನಂತರ ನೀವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಸ್ಟರ್ಸ್ ಡಿಗ್ರಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಇದೆಲ್ಲ ಮಾಡಿರ್ಬೇಕಾಗಿರುತ್ತೆ. ಅಸೋಸಿಯೇಟ್ ಪ್ರೊಫೆಸರ್ ಇನ್ ಆಡಿಯಾಲಜಿ ಕೂಡ ಇದೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಅಪ್ಲೈ ಮಾಡಬಹುದು. ನೋಡಿ, ಗುಡ್ ಅಕಾಡೆಮಿಕ್ ರೆಕಾರ್ಡ್ ವಿತ್ PhD ಡಿಗ್ರಿ. ಆಮೇಲೆ ME, MTech, ಎಲೆಕ್ಟ್ರಾನಿಕ್ಸ್ ಆರ್ ಕಮ್ಯುನಿಕೇಶನ್, ಇನ್ಸ್ಟ್ರೂಮೆಂಟ್ಸ್ ಇದ್ರಲ್ಲಿ ಮಾಡಿರ್ಬೇಕು. 5 years ಎಕ್ಸ್ಪೀರಿಯನ್ಸ್ PhD ಆದ ನಂತರ ಈ ರೀತಿ ಕೊಟ್ಟಿದ್ದಾರೆ. ಈ ರೀತಿ ಎಲ್ಲಾದ್ರಲ್ಲೂ ನಿಮ್ಗೆ ಎಕ್ಸ್ಪೀರಿಯನ್ಸ್ 5 years ಕೊಟ್ಟಿದ್ದಾರೆ. 5 years ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಓಕೆನಾ ಸ್ನೇಹಿತರೆ. ಇದಿಷ್ಟು ನೋಡಿದೀರಾ. ನೋಡಿ, ಟೋಟಲ್ ಪೋಸ್ಟ್ ಇದನ್ನ ಕೊಟ್ಟಿದ್ದಾರೆ. ಅದಾದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅಪ್ಲೈ ಮಾಡೋ ಟೈಮಲ್ಲಿ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರುವಂತದ್ದು ಅಪ್ಲೋಡ್ ಮಾಡಿ. ಓಕೆನಾ. ಅದ ನಂತರ ನೀವು OBC ಕ್ಯಾಟಗರಿ ಆದ್ರೂ ಕೂಡ ಅವರು ಕೂಡ OBC ಸರ್ಟಿಫಿಕೇಟ್ ನ ಕೂಡ ಕೊಡ್ಬೇಕಾಗಿರುತ್ತೆ. ಕ್ರಿಮಿ ಲೇಯರ್, ನಾನ್ ಕ್ರಿಮಿ ಲೇಯರ್ ಇದನ್ನ ಸೆಲೆಕ್ಟ್ ಮಾಡಬೇಕು. ನೋಡಿ, ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಅಂದ್ರೆ ಟೀಚಿಂಗ್ ಸ್ಕಿಲ್ ಟೆಸ್ಟ್ 70%, ವೈವಾ ಇಂಟರ್ವ್ಯೂ 30% ಆಗಿರುತ್ತೆ ಸ್ನೇಹಿತರೆ.
ಫಸ್ಟ್ ಲೆವೆಲ್ ಅಲ್ಲಿ ನೀವು ರಿಟರ್ನ್ ಟೆಸ್ಟ್ ನ ಮುಗಿಸ್ಬೇಕು. ರಿಟರ್ನ್ ಟೆಸ್ಟ್ ಮುಗಿಸಿದ ನಂತರ ನಿಮ್ಗೆ ಇದನ್ನು ಕೊಡ್ತಾರೆ. ಓಕೆನಾ. 3 ಸ್ಟೇಜಸ್ ಪ್ರೊಸೆಸ್ ವಿಲ್ ಬಿ ಫಾಲೋಡ್. ಇದು ಯಾರಿಗೆ ಪ್ರೊಫೆಸರ್ಗೆ 3 ಸ್ಟೇಜ್, ಟೀಚಿಂಗ್ 70 ಮತ್ತೆ ವೈವಾ 30 ಡೈರೆಕ್ಟ್ ರಿಕ್ರೂಟ್ಮೆಂಟ್. ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ಗೆ 3 ಸ್ಟೇಜ್ ಇರುತ್ತೆ. ರಿಟರ್ನ್ ಟೆಸ್ಟ್ 80%, ಸ್ಕಿಲ್ ಟೆಸ್ಟ್ 10%, ವೈವಾ 10% ಇರುತ್ತೆ. ಓಕೆನಾ. ಇದಿಷ್ಟು ನೋಡ್ಕೊಳ್ಳಿ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಇದನ್ನ ಚೆಕ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಅದಾದ ನಂತರ ನಿಮ್ಗೆ ಯಾವ್ದಾದ್ರು ಕಂಪ್ನಿಯಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ರೆ ಅದ್ರ ಕೂಡ ನೋಡಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನೋಡಿ, ಸಪ್ರೇಟ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ನೀವು ಎಷ್ಟೇ ಪೋಸ್ಟ್ ಗೆ ಅಪ್ಲೈ ಮಾಡಿದ್ರು ಕೂಡ ಎಲ್ಲದಕ್ಕೂ ಸಪ್ರೇಟ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ನೀವು ಫಾರ್ಮ್ ನ ಫಿಲ್ ಮಾಡೋದ ನಂತರ ಈ ಅಡ್ರೆಸ್ಗೆ ನೀವು ಸೆಂಡ್ ಮಾಡ್ಬೇಕಾಗಿರುತ್ತೆ. ಅಪ್ಲಿಕೇಶನ್ ಅಡ್ರೆಸ್ ಫಾರ್ ಸೆಂಡಿಂಗ್ ದ ಅಪ್ಲಿಕೇಶನ್ಸ್: ದ ಚೀಫ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್, ಆಫೀಸು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್, ಮಸನ್ಗೋತಿ, ಮೈಸೂರಲ್ಲಿ. ಓಕೆನಾ. ಎನ್ವಲಪ್ ಅಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡ್ಯಾಶ್ ಅಂತ ಪೋಸ್ಟ್ ಕೋಡ್ ಅಂತ ಹಾಕ್ಬೇಕಾಗಿರುತ್ತೆ. ಅದ ನಂತರ ಲಾಸ್ಟ್ ಡೇಟ್ 45 days ಇದೆ. ಓಕೆನಾ. 5:30 PM ಲಾಸ್ಟ್ ಡೇಟ್ ಇರುತ್ತೆ. ಓಕೆನಾ. ಅದ ನಂತರ ಅಪ್ಲಿಕೇಶನ್ ಫೀಸ್ ನ ಕೂಡ ಪೇ ಮಾಡ್ಬೇಕಾಗಿರುತ್ತೆ. ಅಪ್ಲಿಕೇಶನ್ ಫೀಸ್ ನ ಪೇ ಮಾಡಿ ಈ ರೀತಿಯಲ್ಲಿ ನೀವು ಭೀಮ್ QR ಕೋಡ್ ಅಥವಾ ನೀವು ಆನ್ಲೈನ್ ಮುಖಾಂತರ ಕೂಡ ಪೇ ಮಾಡ್ಬೋದಾಗಿರುತ್ತೆ. ಭೀಮ್ QR ಕೋಡ್ ಪೇ ಮಾಡಿದ್ರೆ ಅದ್ರದ್ದು ಸ್ಕ್ರೀನ್ ಶಾಟ್ ನ ನೀವು ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗತ್ತೆ. ಓಕೆನಾ. ಇದಿಷ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಫುಲ್ ಡಾಕ್ಯುಮೆಂಟ್ಸ್ ನ ಎಲ್ಲಾ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಅಪ್ಲಿಕೇಶನ್ ಅಲ್ಲಿ ಕೊಡ್ಲೇಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅಪ್ಲಿಕೇಶನ್ ಕೊಟ್ಟ ನಂತರ ನಿಮಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಸಿಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಈ ಒಂದು ವೆಬ್ಸೈಟ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಈ ವೆಬ್ಸೈಟ್ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.